ಇನ್ನು ಮತ್ತೊಂದು ಕಡೆ ಎಐಸಿಸಿ ನಾಯಕರ ಕೆಂಗಣಿಗೆ ಡಿ.ಕೆ. ಶಿವಕುಮಾರ್ ಅವರು ಗುರಿಯಾಗ್ಬಿಟ್ರ ಅಂತ ಅನಿಸ್ತಾ ಇದೆ. ಕಾರಣ ಏನು ಗೊತ್ತಾ? ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು ನೋಡಿ. ಆ ಒಂದು ನಿರ್ಧಾರವೇ ತಪ್ಪಾಗೋಯ್ತಾ? ಆಗಿದ್ದೇನು ಈ ಪ್ರಶ್ನೆಗೂ ಕೂಡ ಮೂಡುತ್ತೆ. ಫೇಸ್ಬುಕ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಗರಂ ಆಗಿದ್ದಾರೆ. ಯಾರು ಗರಂ ಆದವರು? ಯಾವ ವಿಚಾರಕ್ಕೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಅದನ್ನು ಕೂಡ ಹೇಳ್ತೀನಿ ನೋಡಿ ಒಂದೊಂದಾಗಿ. ನೋಡಿ, ಹೇಳಿದ್ನಲ್ಲ ಸಾರ್ವಜನಿಕ ಕಾರ್ಯಕ್ರಮ ಅಂದರೆ ನೆನ್ನೆ ಶಿವರಾತ್ರಿಯ ಫಂಕ್ಷನ್ ಇತ್ತು. ಈಶಾ ಫೌಂಡೇಶನ್ ಅಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಭಾಗಿಯಾಗ್ತಾರೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇ ತಪ್ಪಾಯ್ತಾ ಡಿ.ಕೆ. ಶಿವಕುಮಾರ್ ಅವರು ಅಂತ. ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಹೋಗಿದ್ರು. ಇದಕ್ಕೆ ಗರಂ ಆದವರು ಯಾರು ಗೊತ್ತಾ? ಎಐಸಿಸಿ ಕಾರ್ಯದರ್ಶಿ ಪಿ.ವಿ. ಮೋಹನ್ ಅವರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಯಾಕಂದ್ರೆ ಸದ್ಗುರುಗಳು ರಾಹುಲ್ ಗಾಂಧಿ ಯಾರು ಅಂತ ಗೊತ್ತೇ ಇಲ್ಲ ಅಂತಂದಿದ್ರು. ಸದ್ಗುರು ಜಗ್ಗಿ ವಾಸುದೇವ್ ಅವರು ರಾಹುಲ್ ಗಾಂಧಿ ಅವರನ್ನ ಅಣಕಿಸಿದ್ರು. ಅವರು RSS ದೃಷ್ಟಿಕೋನವನ್ನ ಹೊಂದಿರುವಂತಹ ವ್ಯಕ್ತಿ. ಆ ಕಾರ್ಯಕ್ರಮಕ್ಕೆ RSS ಮುಖಂಡರು ಅಮಿತ್ ಶಾ ಅವರೆಲ್ಲರೂ ಕೂಡ ಭಾಗಿಯಾಗಿದ್ರು. ನೀವು ಹೋಗಿ ಭಾಗಿಯಾಗಿರೋದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ರಾಂಗ್ ಮೆಸೇಜ್ ಪಾಸ್ ಆಗ್ತಾ ಇದೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಡೀ ರಾತ್ರಿ ಅವರ ಜೊತೆಗಿದ್ದದ್ದು ಅರ್ಥೈಸಿಕೊಳ್ಳೋದು ಕಠಿಣವಾಗ್ತಾ ಇದೆ ನಮಗೆ, ಹೀಗಂತ ಸಾಮಾಜಿಕ ಜಾಲತಾಣ FB ಅಲ್ಲಿ ಪೋಸ್ಟ್ ಮಾಡಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಪಿ.ವಿ. ಮೋಹನ್ ಅವರು ಗರಂ ಆಗಿದ್ದಾರೆ. ನೋಡಿ, ಇದೇ ಪೋಸ್ಟು ಪಿ.ವಿ. ಮೋಹನ್ ಅವರು ಪೋಸ್ಟ್ ಮಾಡಿರುವಂಥದ್ದು. ಎಐಸಿಸಿ ಕಾರ್ಯದರ್ಶಿ ಪಿ.ವಿ. ಮೋಹನ್ ನಿನ್ನೆ ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಈಶಾ ಫೌಂಡೇಶನ್ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುತ್ತೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿರ್ತಾರೆ. ಇದೊಂದು ಸಾರ್ವಜನಿಕ ಕಾರ್ಯಕ್ರಮ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸ್ಪೆಷಲ್ ಗೆಸ್ಟ್ ಆಗಿ ಹೋಗಿರ್ತಾರೆ. ಇವ್ರ ಜೊತೆಗೆ ಇವರೊಬ್ಬರೇ ಅಲ್ಲ ನೋಡಿ, ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಅವರೂ ಬಂದಿದ್ರು, ಅಮಿತ್ ಶಾ ಅವರು ಬಂದಿದ್ರು, RS ಮುಖಂಡರು ಭಾಗಿಯಾಗಿದ್ರು. ಅವ್ರ ಮಧ್ಯದಲ್ಲಿ ಇವರು ಭಾಗಿಯಾಗಿದ್ದು ಅವ್ರಿಗೆ ಇಷ್ಟ ಆಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿ. ನೇರ ಸಂಪರ್ಕದಲ್ಲಿ ಜಾನ್ ಆಗ್ತಾ ಇದ್ದಾರೆ. ಶಶಿ, ಈಗ ಇದೊಂದು ಸಾರ್ವಜನಿಕ ಕಾರ್ಯಕ್ರಮ. ರಾಜಕೀಯ ಪಡಸಾಲಿಯಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅಂತಂದರೆ, ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷಗಳು ಹೋಗೋದು ಕಾಮನ್ ಆಗಿರುತ್ತೆ. ವಿರೋಧಿಗಳು ಬರ್ತಾರೆ, ಎಲ್ಲ ರೀತಿಯಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಆದರೆ ಈಗ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಗರಂ ಆಗೋದಕ್ಕೆ ಅಥವಾ ಅಸಮಾಧಾನವನ್ನು ಹೊರ ಹಾಕೋದಕ್ಕೆ ಕಾಯ್ತಾ ಇದ್ರು ಒಂದಷ್ಟು ಜನ. ಅದರಲ್ಲಿ ಇದು ಕೂಡ ಒಂದು ಅನ್ನುವಂಥ ರೀತಿಯ ಚರ್ಚೆ ಆಗ್ತಾ ಇದೆ. ಶರತ್, ಪ್ರಮುಖವಾಗಿ ಕಾಂಗ್ರೆಸ್ನ ವರಿಷ್ಠರಾಗಿರುವಂಥ ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಅದೇ ರೀತಿಯಲ್ಲಿ ಕೂಡ ಎಐಸಿಸಿ ಅಧ್ಯಕ್ಷರಂಥ ಮಲ್ಲಿಕಾರ್ಜುನ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಇವರು ಸೇರಿದಂತೆ ಇವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿಯಂಥ ನೀಲಿಗಣ್ಣಿನ ಹುಡುಗ ಯಾರಂತಂದರೆ ಅದು ಡಿ.ಕೆ. ಶಿವಕುಮಾರ್. ಯಾಕೆಂತಂದರೆ ಅವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಏನೇ ಕೆಲಸ ಕೊಟ್ಟರು ಕೂಡ, ಟಾಸ್ಕ್ ಕೊಟ್ಟರು ಕೂಡ ಆ ಕ್ಷಣಾರ್ಥದಲ್ಲಿ ಅದನ್ನು ಛೇದಿಸುವಂಥ ಛಲಗಾರ ಕೂಡ ಆಗಿದ್ದಾರೆ. ಹೀಗಾಗಿ ಸಂವಿಧಾನವೇ ನಮ್ಮ ಗ್ರಂಥ ಅಂತ ಹೇಳ್ಬಿಟ್ಟು ಎಲ್ಲ ಕಡೆಯೂ ಕೂಡ ಭಾಷಣವನ್ನು ಕೂಡ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ಎಲ್ಲೂ ಕೂಡ ನಾನು ಬಿಟ್ಕೊಳ್ಳೋದಿಲ್ಲ ಅಂತಲೂ ಕೂಡ ಡಿ.ಕೆ. ಶಿವಕುಮಾರ್ ಪದೇ ಪದೇ ಹೇಳ್ತಿದ್ದಾರೆ. ಆದರೆ ಈಗ ಆ ನೀಲಿಗಲ್ಲಿನ ಹುಡುಗ ಇವತ್ತು ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಕಂಗಣಿಗೆ ಗುರಿ ಆಗ್ತಿರೋದು ಪದೇ ಪದೇ ಕೇಳಿ ಬರ್ತಿದೆ. ಕಳೆದ ಒಂದು ತಿಂಗಳ ಹಿಂದೆ ಏನು ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದಲ್ಲೂ ಕೂಡ ಭಾಗಿಯಾಗಿದ್ರು. ಅದಕ್ಕೂ ಹಿನ್ನೆಲೆಯಲ್ಲಿ ಇಂದಿನ ದಿವಸ ಏನು ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಏನು ಮಹಾಕುಂಭಮೇಳ ಮಾಡೋದ್ರಿಂದ ಸಮಾಜದಲ್ಲಿರುವಂಥ ಶೋಷಣೆ ಎಲ್ಲೂ ಕೂಡ ಹೋಗೋದಿಲ್ಲ. ವಿದ್ಯಾಭ್ಯಾಸ ಕೊಡಬೇಕು, ಶಿಕ್ಷಣವನ್ನು ಕೊಡಬೇಕು, ಅದ್ರ ಜೊತೆ ಉತ್ತಮ ಒಂದು ಮೂಲಭೂತ ಸೌಲಭ್ಯಗಳು ಒದಗಿಸಬೇಕು. ಆವಾಗಲೇ ದೇಶ ಅಭಿವೃದ್ಧಿ ಆಗೋದು. ಈ ರೀತಿಯಂಥ ಕಾರ್ಯಕ್ರಮದಿಂದ ಯಾವುದೇ ರೀತಿಯಲ್ಲಿ ಕೂಡ ಸಮಾಜಕ್ಕೆ ಒಳಿತಲ್ಲ ಅಂತ ಹೇಳ್ಬಿಟ್ಟು ಏನು ಪ್ರಯಾಗ್ರಾಜ್ನಲ್ಲಿ ನಡೀತಿರುವಂಥ ಕುಂಭಮೇಳದ ವಿರುದ್ಧ ಕೂಡ ಎಐಸಿಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಅದರ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕುಂಭಮೇಳದಲ್ಲಿ ಭಾಗಿಯಾಗಿ ಕುಟುಂಬ ಸಮೇತ ಒಂದು ರೀತಿಯಂಥ ಬ್ಯಾಡ್ ಮೆಸೇಜ್ ಅನ್ನು ಕೂಡ ಕೊಟ್ಟಿದ್ರು. ಆಗಲೂ ಕೂಡ ಎಐಸಿಸಿ ಅಧ್ಯಕ್ಷರ ವಿರುದ್ಧವಾಗಿ ಇವರು ನಡ್ಕೊಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ವಿರುದ್ಧ ಒಂದಷ್ಟು ಟೀಕೆಗಳು ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ಪೋಸ್ಟ್ ಕೂಡ ಹರಿದಾಡ್ತಿದ್ದು. ಈಗ ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಸದ್ಗುರು ನಡೆಸಿದಂಥ ಏನು ತಮಿಳುನಾಡಿನಲ್ಲಿರುವಂಥ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಏನು ಕೇಂದ್ರ ಸಚಿವರಾಗಿರುವಂಥ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಕೂಡ ಭಾಗಿಯಾಗಿದ್ದರು. ಆ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಡಿ.ಕೆ. ಶಿವಕುಮಾರ್ ಅವರು ಹಂಚಿಕೊಂಡಿರೋದು ಕೂಡ ಈಗೆಲ್ಲ ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದಷ್ಟು ಒಳಮನಸ್ಸು, ಒಂದಷ್ಟು ಸಾಕಷ್ಟು ಸದ್ದಿಯನ್ನು ಕೂಡ ಮಾಡ್ತಿದೆ. ಅದನ್ನು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದು ಯಾರಂತಂದರೆ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಅಂತ ಪಿ.ವಿ. ಮೋಹನ್
ಚೌಹಾಣ್ ಅವರೇ ಒಂದು ಪೋಸ್ಟ್ ಮಾಡೋ ಮುಖಾಂತರ RSS ನ ಸಿದ್ಧಾಂತಗಳಿರುವಂತಹ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿರೋದು ಸರಿಯಲ್ಲ, ನೀವು ಕೂಡ ಎಲ್ಲ ಒಂದ್ ಕಡೆ RSS ನ ಸಿದ್ಧಾಂತಗಳಿಗೆ ಓಲೈಕೆ ಮಾಡುವಂತೆ ಇದ್ದೀರಿ ಅಂತ ಹೇಳ್ಬಿಟ್ಟು ಒಂದು ಟೀಕೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಸದ್ಗುರು ವಿಚಾರಕ್ಕೆ ಬಂದಾಗ, ಸದ್ಗುರು ಕಾರ್ಯಕ್ರಮ ಅಂತಂದಾಗ ಎಲ್ಲರೂ ಕೂಡ ಬಿಜೆಪಿಯ ಪ್ರಮುಖ ನಾಯಕರು ಮತ್ತೆ RSS ನ ಮುಖಂಡರು ಎಲ್ಲರೂ ಕೂಡ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾರೆ. ಇನ್ನು ಸದ್ಗುರುಗೆ ನಮ್ಮ ರಾಜ್ಯದಲ್ಲೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಈಶಾ ಫೌಂಡೇಶನ್ ಏನು ಸ್ಥಾಪನೆ ಮಾಡಿದ್ರು ಆ ಒಂದು ಜಾಗದಲ್ಲೂ ಕೂಡ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿರುವಂತಹ ಗಂಭೀರ ಆರೋಪ ಅವರ ಮೇಲೆ ಇದೆ. ಹೀಗಾಗಿ ಅದ್ರ ಬಗ್ಗೆ ತನಿಖೆಯನ್ನು ನಡೆಸೋದು ಈಶಾ ಫೌಂಡೇಶನ್ ಆಯೋಜನೆ ಮಾಡಿದಂತ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಂಡ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಏನು ಕಾಂಗ್ರೆಸ್ನ ನೀಲಿಗಣ್ಣಿನ ಹುಡುಗರಂತ DK ಶಿವಕುಮಾರ್ ವಿರುದ್ಧ ಕಾಂಗ್ರೆಸ್ನವರೇ ಇವತ್ತೆಲ್ಲ ಒಂದು ಕಡೆ ಅವ್ರ ವಿರುದ್ಧ ಮಾತಾಡುವಂತ ಪರಿಸ್ಥಿತಿ ಇವಾಗ ನಿರ್ಮಾಣ ಆಗಿದೆ. ಹೀಗಾಗಿ DK ಶಿವಕುಮಾರ್ ಅವರು ಅದಕ್ಕೆ ಯಾವ ರೀತಿಯಂತ ಸಮರ್ಥನೆಯನ್ನ ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಿದೆ ಶರತ್. ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.